ನೀವು ಏನು ಮಾಡ್ತೀರಿ ನೋಡಿ, ಏನಾಗ್ಬಿಟ್ಟಿದೆ ಇವತ್ತು ಎಲ್ಲೋ ಸಿಗೂ ಕಮಿಷನ್ ಕೊಡಬೇಕು, ಟೆಂಡರ್ ಬರೀ ಅದನ್ನೇ ನಿಮ್ಮದೇ ಬಿಡ್ರಿ. ನೀವು ಮಾಡಿರಿ, ನಾವು ಮಾಡಿವಿ. ನಾವು ಮಾಡಿಲ್ಲ ಅಂತ ಹೇಳಿಲ್ಲ, ನಾವು ಭಾಳ ಪ್ರಾಮಾಣಿಕರಿದ್ದೀವಿ ಅಂತ ಹೇಳಿಲ್ಲ. ನಾ ಹೇಳಿದೆ ಈಗ ಕೆಲವೊಂದು ಮಂದಿ ನರೇಂದ್ರ ಮೋದಿ ಅವ್ರನ್ನ ಹೊಗಳಿದ್ರು. ಹಾಗಾದ್ರೆ ನೀವು ಕರ್ನಾಟಕದಾಗ ಯಾಕೆ ಮಾಡಲಿಲ್ಲಪ್ಪ, ನರೇಂದ್ರ ಮೋದಿ ಅಂತ ಸರ್ಕಾರ ಯಾಕೆ ಕೊಡಲಿಲ್ಲ ರಾಜ್ಯದಾಗ? ಕೊಟ್ಟಿದ್ರೆ 20 ವರ್ಷ ನಮ್ಮ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿನೇ ಆಗ್ತಿದ್ರು, ನಾವೇ ಇರ್ತಿದ್ವಿ. ಆದ್ರೆ ಏನು ಮಾಡೋದು? ತಪ್ಪು ಯಾರು ಮಾಡಿದ್ರು ತಪ್ಪಿಗೆ ನಾನೇನು ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದಿಲ್ಲ. ನಾನು ನೇರವಾಗಿಯೇ ಮಾತಾಡ್ತೀನಿ. ನಾ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನೀವು ಈ ಗುತ್ತಿಗೆದಾರರ ಮಾಂಗಲ್ಯವನ್ನು ಉಳಿಸುವಂಥ ಕೆಲಸ ಮಾಡಿ. ಗುತ್ತಿಗೆದಾರರು ಪೇಮೆಂಟ್ ಒಂದು 50% ಕೊಡಿ, ಏನಾದರೂ ಮಾಡಿ. ಯಾವುದಾದ್ರೂ ಸಂಪನ್ಮೂಲ ಇವತ್ತು ನೋಡಿ, ಕೃಷ್ಣ ಮೇಲ್ದಂಡೆ ಯೋಜನೆ ನೀವು ಹೇಳಿದಿರಿ, 30 ಲಕ್ಷ ಒಣ ಭೂಮಿಗೆ, 40 ಲಕ್ಷ ನೀರಾವರಿ ಭೂಮಿಗೆ ಕೊಡಬೇಕನ್ನೋಂಥ ಒಂದು ಒಳ್ಳೆಯ ನಿರ್ಣಯ ಮಾಡಿರಿ, ಅದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ಆ ಹಣ ಕೊಟ್ಟು ರೈತರನ್ನ ಒಂದೇ ಕಂತಿನಲ್ಲಿ ಕೊಡುವಂಥ ಒಂದು ಮಾತನ್ನು ಹೇಳಿದ್ದೀರಿ. ನೀವು ಒಂದು ಕಡೆ ಒಂದೇ ಕಂತಿನಲ್ಲಿ ಜಮೀನು ಹಣ ಕೊಡಬೇಕಾದ್ರೆ ಆಲಮಟ್ಟಿಯ 524.256 ಎತ್ತರದ ಕಾಮಗಾರಿಯನ್ನು ಸಮಾನವಾಗಿ ತಗೋಬೇಕಾದ್ರೆ ಗುತ್ತಿಗೆದಾರರ ಪೇಮೆಂಟ್ ಬಗ್ಗೆ ಸರ್ಕಾರ ತಮ್ಮ ಉತ್ತರದಲ್ಲಿ ನಾವು ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಅಧ್ಯಕ್ಷರೇ, ಇವತ್ತು ವ್ಯವಸ್ಥೆ ಯಾರು ಅಹಿಂದ ಅಂಥೇಳಿ ನಾವು ನಾಯಕರಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಕೋತಾರೆ. ಇವತ್ತು ಅಹಿಂದ ಏನಮ್ಮ SCP TSP ಸುಮಾರು 30,000 ಸಮೀಪ ಕೋಟಿ, 30,000 ಕೋಟಿ ಸಮೀಪ, 40,000 ಕೋಟಿ ರೂಪಾಯಿ ಸಮೀಪ ನೀವು SCP TSP ಹಣವನ್ನು ಗ್ಯಾರಂಟಿ ಯೋಜನೆಗೆ ಇವತ್ತು ವರ್ಗಾವಣೆ ಮಾಡಿರಿ. ಹಾಗಾದರೆ 40,000 ಕೋಟಿ ಹಣ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವ್ರಿಗೆ ಹೋಗಬೇಕಾಗಿತ್ತು. ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಸಹ ಸಮಾಜದಲ್ಲಿ ಸಮಾನತೆಯಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾದಂಥ 40,000 ಕೋಟಿ ರೂಪಾಯಿ ಇವತ್ತು ನೀವು ಡೈವರ್ಟ್ ಮಾಡಿದ್ರಿಂದ ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇವತ್ತು ಸಮುದಾಯಗಳಿಗೆ ನಿಮ್ಮ ಕೈಯಲ್ಲಿ ನೀವೇ ಸಾಮಾಜಿಕ ನ್ಯಾಯ ತಿಳ್ಕೊಂಡಿದ್ದೀರಿ. ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿ ಸಾಮಾಜಿಕ ನ್ಯಾಯ ಇದೆ? ಅವ್ರಿಗೆ ಸಿಗಬೇಕಂತ ನ್ಯಾಯಯುತ ಪಾಲನ್ನು ಆ 40,000 ಕೋಟಿ ರೂಪಾಯಿನ ಸರಿಯಾಗಿ ನಮ್ಮ SC ST ಜನಾಂಗಕ್ಕೆ ಅವರ ಅಭಿವೃದ್ಧಿಗೆ, ಆರ್ಥಿಕವಾಗಿ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ ಖರ್ಚು ಮಾಡಿದರೆ, ಒಳ್ಳೆ ಹಾಸ್ಟೆಲ್ ಕಟ್ಟಿದ್ರೆ, ಒಳ್ಳೆ ಶಿಕ್ಷಣ ಕೊಟ್ಟಿದ್ರೆ ಬಹುಶಃ ನಮ್ಮ ರಾಜ್ಯದ SC ST ಜನಾಂಗ ಅತ್ಯಂತ ನೆಮ್ಮದಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇನು ವಿಚಾರ ಇತ್ತು ಆ ವಿಚಾರವನ್ನು ಜಾರಿ ಮಾಡಿದರೆ ಬಹುಶಃ ಈ ಒಂದು ಯೋಜನೆಗಳು ಇವತ್ತು ಯಶಸ್ವಿ ಆಗ್ತಿತ್ತು. ಆದರೆ ಅಧ್ಯಕ್ಷರೇ, ಭಾಳ ದುರ್ದೈವ, ಅಹಿಂದ ನಾಯಕರೇ ಮುಖ್ಯಮಂತ್ರಿ ಇದ್ದಾಗ ವಾಲ್ಮೀಕಿ ಹಗರಣ ಆಗ್ತದೆ. ಸುಮಾರು 184 ಕೋಟಿ ರೂಪಾಯಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಂತೆ ಸುಮಾರು 85 ಕೋಟಿ ರೂಪಾಯಿ ಅವ್ಯವಹಾರ ಆಗ್ತದೆ. CBIದು ತನಿಖೆ ನಡೆದಿದೆ. ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದು ಕಳಂಕ ಇವತ್ತು ನಿಮ್ಮ ಸರ್ಕಾರಕ್ಕೆ ತಟ್ಟಿದೆ. ಕಾರ್ಮಿಕರ ಕಿಟ್ ಹಗರಣ ಆಯಿತು, ದಲಿತ ಮಹಿಳೆಗಳ ಮೇಲೆ ದೌರ್ಜನ್ಯ, ಜನಸಾಮಾನ್ಯರಿಗಂತರೂ ಇವತ್ತೆಲ್ಲ ಹಗರಣಗಳು ನೋಡ್ರಿ ಅಧ್ಯಕ್ಷರ, ಮೂಢ ಹಗರಣ, ವಾಲ್ಮೀಕಿ ಹಗರಣ, ವಸತಿ ಹಗರಣ, ನರೇಗಾ ಹಗರಣ, ಕಾರ್ಮಿಕ ಕಿಟ್ ಹಗರಣ, ಜನರಿಗಂತರೂ ದಿನಾಲೂ ಒಂದೊಂದು ಟ್ಯಾಕ್ಸು.
ಪೆಟ್ರೋಲು, ಡೀಸೆಲು, ವಿದ್ಯುತ್ತು, ನಂದಿನಿ ಹಾಲು, ಆಲ್ಕೋಹಾಲು, ಆಸ್ತಿ ನೋಂದಣಿ ಶುಲ್ಕ, ದಿನಬಳಕೆ ವಸ್ತುಗಳು, ಸಾರಿಗೆ ದರ, ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ, ಆಸ್ತಿ ಮುದ್ರಾಂಕ ಶುಲ್ಕ, ಆಸ್ತಿ ತೆರಿಗೆ, ನೀರಿನ ಬಿಲ್ಲು, ಮರಳು, ಗಣಿಗಾರಿಕೆ ಶುಲ್ಕ, ಕಸದ ಮೇಲೆ ತೆರಿಗೆ ಅದನ್ನೂ ಬಿಡಲಿಲ್ಲ. ಕಸದ ಮೇಲೂ ಸಹ ತೆರಿಗೆ ಹಾಕುವಂಥ ಸರ್ಕಾರ ಇವತ್ತು ಆಯಿತು ಅನ್ನೋಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.